ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದೀರಾ? ಸೊ ಇವತ್ತಿನ ಡೇಯಲ್ಲಿ ವಿಡಿಯೋದಲ್ಲಿ ನಾನು ಯುಗಾದಿ ಹಬ್ಬದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಮಾರ್ನಿಂಗ್ ಕ್ಲಿಪ್ಪಿಂಗ್ ಆಗಿರುತ್ತೆ. ವ್ಲಾಗು ಆಲ್ಮೋಸ್ಟ್ ಮಾರ್ನಿಂಗ್ ರೊಟೀನ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಗೆ ಏನಾದರೂ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು, ಬೆಳಗ್ಗೆ ನಾನು ಎದ್ದು ಹೊರಗಡೆ ಫಸ್ಟ್ ಎಲ್ಲ ತೊಳೆದು ತೋರಣ ಎಲ್ಲ ಕೊಟ್ಟು ಮಾವಿನಕಾಯಿ ಎಲೆ ಹಾಗೆಯೇ ಬೇವಿನ ಎಲೆ ಎಲ್ಲ ಹಾಕಿ ಹೂವು ಹಾಕಿ ಸೊ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಸೊ ಬೆಳಗ್ಗೆ ನಾನು ಸ್ನಾನ ಮುಗಿಸಿ 7 ಗಂಟೆ ಅಷ್ಟು ಇದೆಲ್ಲ ರೆಡಿ ಮಾಡಿಕೊಂಡಿದ್ದೆ. ಈಗ ಜಸ್ಟ್ ಬಿಸಿಲು ಬರ್ತಾಯಿತ್ತು. ನಾನು ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ. ನಂಗೆ ರಂಗೋಲಿ ಅಷ್ಟೊಂದು ಹಾಕೋಕ್ಕೆ ಬರೋದಿಲ್ಲ. ಹಾಕ್ಕೊಂಡು ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಫಸ್ಟು ಪೂಜೆಗೆ ರೆಡಿ ಮಾಡಿ ಇಟ್ಟು ನಂತರ ಹೋಳಿಗೆ ಮಾಡಿ ತೊಗೊಂಡು ಬಂದು ಆಮೇಲೆ ಹೋಳಿಗೆ ಎಲ್ಲ ಇಟ್ಟು ಬೇವು ಬೆಲ್ಲ ಮಾಡಿ ಪೂಜೆನ ಮಾಡ್ಕೊಂಡಿದ್ದೀನಿ. ಇಲ್ಲಿ ತೆಂಗಿನಕಾಯಿ ಇಡೋದಕ್ಕೆ ಜಾಗ ಇರಲಿಲ್ಲ. ಸೊ ಹಾಗಾಗಿ ಹೊರಗಡೆ ಹೊಸ್ಲ ಹತ್ರ ಇಟ್ಟಿದ್ದೆ. ಇಲ್ಲಿ ನೋಡ್ಬೋದು, ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡು ಧೂಪ ದೀಪ ಎಲ್ಲ ಹಾಕ್ಕೊಂಡಿದ್ದೀನಿ. ಫಸ್ಟ್ ಇದೆಲ್ಲ ಮುಗಿಸ್ಬಿಟ್ರೆ ಆಮೇಲೆ ಅಡುಗೆ ಕೆಲಸ ಮಾಡ್ಬೋದಲ್ವ. ಸೊ ಹಂಗಾಗಿ ಒಂದೆರಡು ಒಬ್ಬಟ್ಟನ್ನ ಮಾಡಿ ಇಟ್ಕೊಂಡು ಪೂಜೆನ ಮಾಡಿಕೊಂಡೆ. ಇಲ್ಲಿ ನೋಡ್ಬೋದು, ತುಂಬ ವೆರೈಟೀಸ್ ಅಂತ ಏನೂ ಮಾಡ್ತಿಲ್ಲ. ಬಿಕಾಸ್ ನಮ್ಮ ಮನೆಯವರು ಊರಿಗೆ ಹೋಗ್ತಾಯಿದ್ರು. ಹಾಗಾಗಿ ನನಗೂ ಮಕ್ಳಿಗೆ ಮಾತ್ರ ಆಗಿರೋದ್ರಿಂದ ಅವ್ರು ಮಾರ್ನಿಂಗ್ ತಿನ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಹಾಗಾಗಿ ತುಂಬ ವೆರೈಟೀಸ್ ಮಾಡಿರಲಿಲ್ಲ. ಇಲ್ಲಿ ಹೋಳಿಗೆನ ಮಾಡ್ತಾಯಿದ್ದೆ. ಹೋಳಿಗೆ ಮತ್ತು ಕಾಯಿ ಹೋಳಿಗೆ ಮಾಡೋದಕ್ಕೆ ಇದು ಹೂರಣ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಕನಕ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾನು ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಕಾಯಿ ಹೋಳಿಗೆ. ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ಬರುತ್ತೋ ಇಲ್ವೋ ಅಂದ್ಕೊಂಡಿದ್ದೆ. ಎಲ್ಲರಿಗೂ ಕಾಯಿ ಹೋಳಿಗೆ ಬರೋದಿಲ್ಲ, ನಾರ್ಮಲ್ ಒಬ್ಬಟ್ಟು ಹೋಳಿಗೆ ಬರುತ್ತೆ. ಬಟ್ ನನಗೆ ಒಬ್ಬಟ್ಟು ಹೋಳಿಗೆ ಮಾಡೋದಕ್ಕೆ ಬರೋದಿಲ್ಲ. ಕಾಯಿ ಹೋಳಿಗೆ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಇಲ್ಲಿ ನೋಡ್ಬೋದು, ಹಾಗೆಯೇ ರಸಮ್ ಮಾಡಿಕೊಡಿದ್ದೆ. ರಸಮ್ ಕಾಯ್ತಾಯಿತ್ತು. ಹಾಗೆಯೇ ವೈಟ್ ರೈಸ್ ಕೂಡ ಮಾಡಿ ಇಟ್ಟಿದೆ. ಸೊ ಇಷ್ಟು ನಾನು ಇವತ್ತು ಮಾಡ್ಕೊಂಡಿದ್ದು. ನಂತರ ಒಬ್ಬಟ್ಟಿಗೆ ನಮ್ಮ ಮನೆಯವ್ರಿಗೆ ಹಾಲು ಬೇಕಾಗುತ್ತೆ. ಈ ಹಾಲನ್ನ ಹೆಂಗೆ ಮಾಡೋದು ಅಂತಂದರೆ, ನಾರ್ಮಲ್ ಹಾಲು ಕಾಯಿಸ್ಬಿಟ್ಟು ಅದಕ್ಕೆ ಒಂಚೂರು ಈ ಏನು ಒಗ್ಗರಣೆ ಹೂರಣ ಮಾಡ್ಕೊಂಡಿರ್ತೀವಿ. ಸೊ ಅದನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಅಷ್ಟೇ ಕಾಯಿಸ್ಬಿಟ್ರೆ ಹಾಲು ರೆಡಿ ಆಗುತ್ತೆ. ನೋಡ್ಬೋದು, ಇಲ್ಲಿ ಹೋಳಿಗೆ ಅಷ್ಟೊಂದು ತಟ್ಟೋದಕ್ಕೆ ಓಕೆ ಆಗಿ ತಟ್ಟಿ ಮಾಡಿದ್ದೀನಿ. ಚೆನ್ನಾಗೇ ಬಂದಿತ್ತು. ತಿನ್ನೋದಕ್ಕೆ ಮಾತ್ರ ಟೇಸ್ಟ್ ಸೂಪರಾಗಿತ್ತು. ಸೊ ಅಷ್ಟು ಮಾಡಿಕೊಂಡು ಊಟ ಎಲ್ಲ ಮುಗಿಸಿ ನಮ್ಮ ಮನೆಯವ್ರು ಆದ ನಂತರ ನಾನು ಸ್ನಾನ ಮಾಡಿಸಿ ಪೂಜೆ ಎಲ್ಲ ಆಗಿತ್ತಲ್ವ. ಸೊ ಈಗ ಮಕ್ಕಳೆಲ್ಲ ಎದ್ದಿದ್ರು. ಇಬ್ರಿಗೂ ಫಸ್ಟು ಊಟ ಮಾಡಿಸ್ಬಿಟ್ಟೆ ನಾನು. ಯಾಕಂದರೆ ಇದಾಗಷ್ಟರಲ್ಲಿ ಆಲ್ಮೋಸ್ಟ್ 10-10:30 ಆಗಿರುತ್ತೆ. ಒಬ್ಬಳೇ ಅಲ್ವಾ ಮಾಡೋದು. ಸೊ ಹಾಗಾಗಿ ತುಂಬ ಲೇಟ್ ಆಗುತ್ತೆ. ಎಷ್ಟೇ ಬೇಗ ಇದ್ದರೂ ಎಷ್ಟೇ ಬೇಗ ಮಾಡಿಕೊಂಡ್ರು ಹೋಳಿಗೆ ಊಟ ಅಂದರೆ ಕಷ್ಟ ಆಗುತ್ತಲ್ವ. ಸೊ ಹೋಳಿಗೆ ಊಟ, ಮನೆ ಕ್ಲೀನ್ ಮಾಡೋದು, ಹೊರಗಡೆ ಕ್ಲೀನ್ ಮಾಡೋದು, ಪೂಜೆ ಮಾಡೋದು ಒಬ್ಬಳೇ ಮಾಡೋದ್ರಿಂದ ಕಷ್ಟ ಆಗುತ್ತೆ. ಆದರೂ ಓಕೆ, ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹಾಗೆ ಹೋಗ್ತಾಯಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಇಬ್ರಿಗೂ ಎಣ್ಣೆನ ಹಚ್ಕೋತಾ ಇದ್ದೀನಿ. ಪಾಪುಗೆ ಸರಿ ಎಲ್ಲ ಕೆಲಸ ಮುಗಿಸಿ ಆ ನಂತರ ಪಾಪುಗೆ ಸರಿ ಮಾಡಿ ತಿನ್ನಿಸಿ ರಸುವಿನ್ಗೆ ಊಟ ಮಾಡಿಸಿ ಆ ನಂತರ ಸ್ನಾನ ಮಾಡಿಸೋದಕ್ಕೆ ಎಣ್ಣೆ ಹಚ್ತಾಯಿದ್ದೀನಿ. ಯಾಕಂದರೆ ಎಣ್ಣೆ ಹಚ್ಚಾದ ನಂತರ ಮತ್ತೆ 1 ಅವರ್ ಬಿಡಬೇಕಾಗತ್ತಲ್ವ. ಸೊ ಹಾಗಾಗಿ ಎಣ್ಣೆನ ಹಚ್ತಾಯಿದ್ದೀನಿ. ನೋಡ್ಬೋದು, ಅವನು ಎದ್ದು ನಿಂತ್ಕೋತಾ ಇದ್ದ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಲಡ್ಡುಗೆ ಇದು ಫಸ್ಟು ಯುಗಾದಿ ಹಬ್ಬ ಬಂದಿರೋದು. ಇದೆಲ್ಲ ಫಸ್ಟ್ ಹಚ್ತಿದ್ದೆ. ಅವನಿಗೇನು ಅಷ್ಟೊಂದು ಬುದ್ಧಿ ಇರಲಿಲ್ಲ. ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತಿದ್ದೆ. ರಸ್ವಿನಿಗೆ ಆಲ್ಮೋಸ್ಟ್ 1 ಇಯರ್ವರೆಗೂ ಆಯಿಲ್ ಮಸಾಜ್ ಮಾಡಿನೇ ಸ್ನಾನ ಮಾಡಿಸ್ತಾಯಿದ್ದು. ಈಗ ಇಬ್ರಿಗೂ ಹಚ್ತಾಯಿದ್ದೀನಿ. ರಸ್ವಿನ್ ಬಾಡಿ ಅಂತ ನೋಡಿ ತೋರಿಸ್ತಾ ಇದ್ದಾನೆ. ಹೆಂಗೆ ತೋರಿಸೋದು ಅಂತ ಕೇಳಿ ತೋರಿಸ್ತಿದ್ದ. ಸೊ ಆಫ್ಟರ್ 1 ಅವರ್ ಆದಮೇಲೆ ಇದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು. ಒಬ್ಬಳೇ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಯಾರಾದರೂ ಹೆಲ್ಪ್ಗಿದ್ರೆ ಓಕೆ, ಅತ್ತೆ ಮಾವ ಜೊತೆಯಲ್ಲಿದ್ದರೆ ಸೊ ಸ್ವಲ್ಪ ಹೆಲ್ಪ್ ಆಗ್ತಿತ್ತು. ಬಟ್ ಇಲ್ಲಿ ನಾನು ರವಿ ಅವರಿಬ್ಬರೇ ಇರೋದ್ರಿಂದ ಮಕ್ಕಳ ಜೊತೆ ಅವರು ಕೆಲಸ ಇರುತ್ತೆ, ಬೇಗ ಹೋಗಬೇಕಾಗತ್ತೆ. ಹಾಗಾಗಿ ಒಬ್ಬಳೇ ಮಾಡ್ಕೋತಾ ಇದ್ದೆ. ಹೇಳ್ಬೇಕು ಅಂತಂದರೆ ಇವೆಲ್ಲ ಮಾಡೋಷ್ಟರಲ್ಲಿ ಸ್ಯಾರಿ ಉಟ್ಕೊಡೋಣ ಅಂದ್ಕೊಂಡಿದ್ದೆ. ಅದು ಇಂಟ್ರೆಸ್ಟ್ ಹೋಗಿರುತ್ತೆ. ಹೊಸ ಬಟ್ಟೆ ಹಾಕ್ಕೋಬೇಕು ಅಂತ ಇಂಟ್ರೆಸ್ಟ್ ಕೂಡ ಹೋಗಿರುತ್ತೆ. ಸೊ ಮಾರ್ನಿಂಗ್ ಯಾವುದು ಪೂಜೆಗೆ ಹಾಕ್ಕೊಂಡಿರ್ತೀನೋ ಸೊ ಅದೇ ಇದ್ಬಿಟ್ಟಿರುತ್ತೆ ಕಂಟಿನ್ಯೂಸ್ ಆಗಿ. ಇಲ್ಲಿ ನೋಡ್ಬೋದು, ಲಡ್ಡುಗೆ ಬಟ್ಟೆ ಹಾಕೋದು ಒಂದು ದೊಡ್ಡ ಸರ್ಕಸ್ ಆಗಿಬಿಟ್ಟಿತ್ತು ನನಗೆ. ಹೊಸ ಬಟ್ಟೆ ಹಾಕೋದಕ್ಕೆ ಮಕ್ಳಿಗೆ ತುಂಬ ಕಷ್ಟ ಅಲ್ವಾ. ಒಬ್ರು ಹಿಡ್ಕೊಂಡ್ಬಿಟ್ರೆ ಒಬ್ರು ಹಾಕ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈ ಬಟ್ಟೆ ಹಾಕೋಷ್ಟರಲ್ಲಿ ನನಗೆ ಶರ್ಟ್ ಹಾಕೋದಕ್ಕೆ ಮಿನಿಮಮ್ಮು ಒಂದು 3 ಮಿನಿಟ್ಸ್ ಟೈಮ್ ತೊಗೊಂಡಿದ್ದೆ. ಅಷ್ಟು ಸರ್ಕಸ್ ಮಾಡಿ ಹಾಕಿದ್ದಾಯಿತು. ಬೆಳಗ್ಗೆ ಬೇಗ ಎದ್ಬಿಟ್ಟಿದ್ದ ಅವನು. ಸೊ ಹಾಗಾಗಿ ನಿದ್ದೆ ಬೇರೆ ಬಂದುಬಿಟ್ಟಿತ್ತು. ಅಳಕ್ಕೆ ಸ್ಟಾಪ್ ಮಾಡಿಬಿಟ್ಟಿದ್ದ. ನಾನು ಹೆಂಗೋ ಎಣ್ಣೆ ಹಚ್ಚಿದ್ನೆಲ್ಲ ಸ್ನಾನ ಮಾಡಿಸ್ಬಿಟ್ಟೆ. ಒಂದೇ ಸಲ ಮಲಗಿಬಿಟ್ರೆ ಸರಿ ಹೋಗುತ್ತೆ. ಮಲಗಿಸ್ಬಿಟ್ರೆ ಮತ್ತೆ ಅವ್ನು ಎದ್ದೇಳೋಷ್ಟರಲ್ಲಿ ಲೇಟ್ ಆಗಿಬಿಟ್ರೆ ಅರ್ಧ ದಿನನೇ ಆಗೋಗ್ಬಿಡುತ್ತೆ. ಸೊ ಹಂಗಾಗಿ ಇನ್ನು ಬಟ್ಟೆ ಹಾಕ್ದಂಗಿರಲ್ಲಲ್ವ ಹೊಸ ಬಟ್ಟೆ. ಸೊ ಹಂಗಾಗಿ ಸ್ನಾನ ಮಾಡಿಸಿ ಮಲಗಿಸ್ಬಿಡೋಣ ಅಂತ ಇವಾಗ ಬಟ್ಟೆ ಹಾಕೋ ಅಷ್ಟರಲ್ಲಿ ಫುಲ್ಲು ಜೋರಾಗಿ ಅಳ್ತಾ ಇದ್ದ. ಹಂಗಾಗಿ ವೀಡಿಯೋನ ನಾನು ಸ್ಟಾಪ್ ಮಾಡಿ ಮತ್ತೆ ಮಲಗಿಸಿ ಆನಂತರ ನಾನು ವೀಡಿಯೋನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನೋಡ್ಬೋದು, ಅಷ್ಟೇ ನೆಕ್ಸ್ಟ್ ಸೆಕೆಂಡಲ್ಲೇ ನಗ್ತಾ ಇದ್ದ. ಕಣ್ಣಲ್ಲಿ ನೋಡ್ಬೋದು ಎಷ್ಟು ನಿದ್ದೆ ಬಂದುಬಿಟ್ಟಿತ್ತು ಗೊತ್ತಾ. ಅದು ಫುಲ್ ನಿದ್ದೆ ಬಂದುಬಿಟ್ಟಿತ್ತು. ಹಾಗಾಗಿ ಕೆಳಗೆ ಸ್ಟಾರ್ಟ್ ಮಾಡಿಬಿಟ್ಟೆ. ನಂತರ
ನೋಡ್ಬೋದು ನಿದ್ದೆ ಎಲ್ಲ ಮಾಡಿ ಬಟ್ಟಿಟ್ಟು ಮಲಗಿಸಿದ್ದೀನಿ ಇಲ್ಲಿ. ಇವನಿಗೆಲ್ಲ ರೆಡಿ ಮಾಡಿ ಇವನಿಗೆ ಮಲಸಾದ ನಂತರ ಆಲ್ಮೋಸ್ಟ್ ಇಷ್ಟು ಕೆಲಸ ಮುಗಿಯೋಷ್ಟರಲ್ಲಿ 11:30 ಆಗಿತ್ತು. ಆ ನಂತರ ಇಲ್ಲಿ ರಸ್ವಿನ್ಗೆ ರೆಡಿ ಮಾಡ್ತಾಯಿದ್ದೀನಿ. ಸ್ನಾನ ಮಾಡಿಸ್ಬೇಕಾದ್ರೆ ಏನು ಮಾಡ್ತೀನಿ ಅಂದರೆ ಇಬ್ರಿಗೂ ಒಂದೇ ಸಲ ಸ್ನಾನ ಮಾಡಿಸ್ಬಿಡ್ತೀನಿ. ಇಬ್ರಿಗೂ ಸಪ್ರೇಟ್ ಮಾಡಿಸ್ಬೇಕು ಅಂತಂದರೆ ಮಾರ್ನಿಂಗ್ ಏನಾದರೂ ಸ್ವಲ್ಪ ಟೈಮಿಂಗ್ಸ್ ಮಿಸ್ ಆದರೆ ಮತ್ತೆ ಸ್ನಾನ ಮಾಡಿಸ್ಕೊಳೋದಿಲ್ಲ ರಸ್ವಿನು, ನಾಳೆಗೆ ಪೋಸ್ಟ್ಪೋನ್ ಮಾಡಿಬಿಡ್ತಾನೆ. ಸೊ ಹಾಗಾಗಿ ನಾನು ಎವ್ರಿಡೇ ಹಾಗೆ ಮಾಡೋದು. ಫಸ್ಟು ಲಡ್ಡುಗೆ ಸ್ನಾನ ಮಾಡಿಸಿ ಹಂಗೆ ಚೋಟುನ ಕರೆದು ಸ್ನಾನ ಮಾಡಿಸ್ಬಿಡ್ತೀನಿ. ನಂತರ ಅಲ್ಲಿಗೆ ಸ್ಟಾಪ್ ಮಾಡಿ ಸ್ವಲ್ಪ ಎಲ್ಲ ರೆಸ್ಟ್ ಮಾಡಿ, ನಾನು ಊಟ ಕೂಡ ಮಾಡಿರಲಿಲ್ಲ, ಊಟ ಎಲ್ಲ ಮಾಡಿ ರೆಸ್ಟ್ ಮಾಡಿ ನಂತರ ಈವ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲಿ ಟೆಂಪಲ್ಗೆ ಹೋಗೋಣ ಅಂತ ನಾವು ಹೊರಗಡೆ ಬಂದರೆ ಇಲ್ಲಿ ನೋಡ್ಬೋದು ಸನ್ಸೆಟ್ ಆಗ್ತಾಯಿತ್ತು. ಇಲ್ಲಿ ರಸ್ವಿನ್ ಇದು ನೋಡ್ಬಿಟ್ಟು ಆರೆಂಜ್ ಬಾಲ್ ಅಂತಿದ್ದ. ನಾನು ಏನು ಆಕಾಶದಲ್ಲಿ ಆರೆಂಜ್ ಬಾಲ್ ಇರೋದು ಅಂತ ನೋಡಿದ್ರೆ ಇದು ಸೂರ್ಯ. ಸೊ ಅವನಿಗೆ ಗೊತ್ತಿಲ್ಲದೆ ಮಮ್ಮಿ ಆಕಾಶದಲ್ಲಿ ದೊಡ್ಡ ಆರೆಂಜ್ ಬಾಲ್ ಇದೆ ಅಂತ ಹೇಳ್ತಿದ್ದ. ಸೊ ಇಷ್ಟು ಇವತ್ತಿನ ವ್ಲಾಗ್. तत्पुरुषाय नमः पुरुषोत्तमाय नमः ओं तस्य तत्त्वबोधकाय नमः नामायतर्वग्रहण संसरे नमः श्री दक्षिणाः मूर्तये नमः श्री वेङ्कटेश्वराय नमः अद्भुतानन्दचर्याय नमः प्रपन्नाय नमः संसार सर्वदुःखक्षयकराय नमः सर्वाहं हेमन्तनामलेस्याः साम्राज्ञामलेस्याः शिल्पानां दीपानां अन्तिनां सृष्टिनां अन्वितानां सह कुटुम्बानां क्षेमस्तदैया विडेहिकर्माजराज्ञानेश्वर्या प्रत्यर्थं धर्मार्थकाम्यमोक्षाः. ಟೆಂಪಲ್ಗೆ ಹೋಗಿ ಬಂದ್ವಿ. ಇವತ್ತು ಪ್ರಸಾದ ಏನಂದರೆ ಪುಳಿಯೋಗರೆ ಮತ್ತು ಸ್ವಲ್ಪ ಸ್ವೀಟ್ ಕೊಟ್ಟಿದ್ರು. ಈ ಸ್ವೀಟ್ ಏನು ಅಂತ ನನಗೆ ಐಡಿಯಾ ಇಲ್ಲ. ಅನ್ನ ಮತ್ತು ಬೆಲ್ಲ ಮತ್ತು ತುಪ್ಪ ಹಾಕಿ ಏನೋ ಮಾಡಿದರು. ತುಂಬ ಚೆನ್ನಾಗಿರುತ್ತೆ. ಬಟ್ ರೈಸ್ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿ ಬೇಯಿಸಿಬಿಟ್ಟಿರ್ತಾರೆ. ನೀವೇನೇ ಹೇಳಿ ಮನೆಯಲ್ಲಿ ಎಷ್ಟೇ ಚೆನ್ನಾಗಿ ಮಾಡಿ ಪುಳಿಯೋಗರೆ ಅಂತಲ್ಲ, ಪ್ರಸಾದ ಯಾವುದೇ ಪ್ರಸಾದ ದೇವಸ್ಥಾನದಲ್ಲಿ ಕೊಟ್ಟಷ್ಟು ಟೇಸ್ಟ್ ಇರೋದಿಲ್ಲ. ನಂತರ ಇಲ್ಲಿ ಬ್ಲಾಗ್ ಈ ರೀತಿ ಎಂಡಾಯಿತು. ಸೊ ಏನೇ ಇಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕೆ ಪಟಾಕಿ ಹೊಡಿತಾರೆ. ಸೊ ಇಷ್ಟು ಇವತ್ತಿನ ವಿಡಿಯೋ. ನಾನು ಮತ್ತೆ ನಿಮಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್.